ಮಾಡ್ತಾನೆ ಕಣಣ್ಣ. ಗೋಪಾಲಣ್ಣಿ, ಈ ಆಗಾಗ ಬಣ್ಣ ಚೇಂಜ್ ಮಾಡ್ತದಲ್ಲ ಅದೆಂತ ಪ್ರಾಣಿ ಇಲ್ಲ ಅಣ್ಣ? ಅದ್ ಹೆಸರು ತುದಿ ಬಾಯಿಲೆ ಐತೆ ಕಣ, ಬರ್ತಾ ಇಲ್ಲ. ಅಯ್ಯಲೇ ಎಂತದ್ಲೆ ಅದು ತುದಿ ಬೈಲಿರೋದು? ಅದೇ ಕಣ, ಆಗಾಗ ಮೈ ಬಣ್ಣ ಚೇಂಜ್ ಮಾಡ್ಕಂತದಲ್ಲ, ಆ ಪ್ರಾಣಿ ಹೆಸರೇನು ಅಂತ ಕೇಳಿದೆ ಕಣ. ಆಗಾಗ ಮೈ ಬಣ್ಣ ಚೇಂಜ್ ಮಾಡ್ತದೆ ಅಂದ್ರಿ ಲೇ ಪಿಕ್ಚರಿನ ಹೀರೋಯಿನ್ ಇರ್ಬೇಕು ಕಣ್ಲೆ. ಈಗಂತೂ ರೀಲ್ಸ್ ಮಾಡವು ಇನ್ನೇ ಸ್ಪೀಡ್ ಆಗಿ ಬಣ್ಣ ಬಟ್ಟೆ ಎಲ್ಲಾನು ಚೇಂಜ್ ಮಾಡ್ಕೊಂತವಿ. ಅವುಗಳ ಸುದ್ದಿ ಯಾಕ್ಲ ನಿಂಗೆ? ನಿನ್ನಂತ ದಡ್ಡ ನನ್ ಮಗಂತ ಮಾತಾಡಕ್ ಬಂದಿನಲ್ಲ, ಅದೇ ಕಲ್ಯಾಣ ನೋಡಕ್ಕೆ ಓದಿಕೆ ತರಕ್ಕಿರ್ತದೆ, ಇದ್ದಕ್ಕಿದ್ದಂಗೆ ಬಣ್ಣ ಚೇಂಜ್ ಮಾಡ್ಕೊಂಡು ಓಡಾಡ್ತದಲ್ಲ. ಗೊತ್ತಾಗ್ತಕೊಂಡ್ಬಿಡು, ನಿನ್ನೇನ್ ಕೇಳೋದು? ಊಸರು ಒಳ್ಳಿ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಊಸರು ಒಳ್ಳಿನೇನ್ಲೆ ಲೇ, ಅದೆಲ್ಲೋ ಮನೋಸರು ಕಣ್ಣಿ ಕಾಣ್ದಂಗೆ ನೆಮ್ಮದಿಯಾಗಿರ್ತದೆ. ಅದ್ರ ಸುದ್ದಿಗೆ ಯಾಕ್ಲ ಹೋಯ್ತಾ ಇದೀಯಾ? ಅದ್ರ ಸುದ್ದಿಗೆ ಹೋಯ್ತಿಲ್ಲ ಕಣೆ, ಈ ಗೌರ್ಮೆಂಟ್ ನಾವು ಒಳ್ಳೆ ಊಸರು ಒಳ್ಳೆ ಆಡ್ದಂಗೆ ಆಡ್ಕೊಂಡು ಆಡಳಿತ ಮಾಡ್ತವೆ ಕಲ್ಯಾಣ. ಏನಾತ್ಲ ಮತ್ತೇನ ಗಂಡಾಂತರ ತಗೊಂಬಂದ್ವಲ್ಲ? ಅದ್ ಫ್ರೀ ಕೊಡ್ತೀವಿ, ಇದ್ ಫ್ರೀ ಕೊಡ್ತೀವಿ ಅಂತ ಕೊಟ್ಬಿಟ್ಟು ಆ ಕಡೆ ಪೆಟ್ರೋಲ್ ರೇಟ್ ಏರ್ಸವೆ ಕಣೆ. ಎಲೆಕ್ಷನ್ ಮುಗಿತಲ್ಲ, ಅದಕ್ಕೆ ವರ್ಷ ತೆಗಿತಾವೆ. ಇಲ್ಲಿ ಗಂಟ ನಾವು ಬಡವ್ರ ಪರ ಅಂದು ಈಗ ಮೆಲ್ಲಗೊಂದೊಂದನೇ ರೈಜ್ ಮಾಡ್ತಾವೆ. ಅಯ್ಯಯ್ಯೋ ಕಣೆ, ನೋಡಿಲಿ ಜನ ರಚ್ಗೆದ್ದು ಹೋಗಿರ್ತಾವೆ. ಕಷ್ಟ ಆಗುತ್ತೆ ಮೇಡಮ್, ಕಷ್ಟನೇ ಆಗುತ್ತೆ. ಏನ್ ಮಾಡ್ತೀವಿ ತಗೋ, ಹಾಕ್ಲೇಬೇಕು. ಇವಾಗ ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ನಾವು ವೋಟ್ ಮಾಡಿದೀವಿ, ಇವಾಗ ನಾವೇನು ಮಾತಾಡಕ್ಕಾಗಲ್ಲ. ಹೋಗ್ಲೇಬೇಕು ಮೇಡಮ್, ಏನು ಮಾಡೋಕ್ಕಾಗುತ್ತೆ? ನಾವು ದುಡಿಬೇಕು ಆ ಥರ. ಅವರು ರೇಟ್ ಮಾಡಬೇಕು, ರೇಟ್ ಮಾಡ್ತಾರೆ, ಆ ಥರ ಸ್ಯಾಲ್ರಿನೂ ರೇಟ್ ಮಾಡಬೇಕು. ಅವ್ರು ಏನು ಮಾಡಲ್ಲ. ಜನ ಹೋಗಿದಲ್ಲಿ ಇನ್ನೇನ್ ಮಾಡ್ತವಲ್ಲ ಬೇಕನಾಶಿ, ಏನಂತವಲ್ಲ ಗೌರ್ಮೆಂಟ್ ನಾವು. ನೋಡಿಲಿ ಎಂ.ಬಿ. ಪಾಟೀಲ್ ಕತೆ ಹೊಡಿತೈತೆ. ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು. ನಾವು ಯಾರ ಮೇಲೂ ಕೂಡ ಅನವಶ್ಯಕವಾಗಿ ಅದನ್ನು ಹಾಕ್ತಾ ಇಲ್ಲ. ಗ್ಯಾರಂಟಿಗಳನ್ನ ನಾವೇನು ನಿಗದಿತ ಇದಕ್ಕೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಡ್ತಾ ಇದೀವಿ. ಅಲ್ಲಿಂದ ನಾವು ಹಿಂಗಡೆ ಮಾಡಿಲ್ಲಲ್ಲ, ನಾವು ಫೈನಾನ್ಷಿಯಲ್ ಮೊಬಿಲೈಸೇಷನ್ ಮಾಡಲೇಬೇಕಲ್ಲ. ನಾವು ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರೆ ನಮ್ಗೆ ಹೇಳ್ರಿ. ಸೂಪರ್ ಮಾಮ, ಗ್ಯಾರಂಟಿ ಕೊಡಕ್ಕೆ ದುಡ್ಡಿಲ್ವಂತೆ ಕಣೆ, ಅದಕ್ಕೆ ರೇಟ್ ಏರ್ಸವಂತೆ. ಗ್ಯಾರಂಟಿ ಅನೌನ್ಸ್ ಮಾಡುವಾಗ ಪೆಟ್ರೋಲ್ ರೇಟ್ ಏರ್ಸಿ ಅದೇ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತೀನಿ ಅಂತ ಏನಾರ ಹೇಳಿದ್ವಂತೇನ್ಲೆ? ಸರ್ಕಾರ ಹೆಂಗ್ ನಡೆಸೋದು ಅಂತ ತೋರಿಸ್ತೀವಿ, ದುಡ್ಡು ಹೆಂಗ್ ತತ್ತೀವಿ ನೋಡ್ರಿ ಅಂತ ಮೀಸೆ ತಿರುಗಿದ್ವಲ್ಲೇ. ಈಗ ನೋಡಿದ್ರೆ ಕರೆಂಟ್ ಚಾರ್ಜ್ ಏರ್ಸವಿ, ಪೆಟ್ರೋಲ್ ಏರಿಸ್ತಾವಿ, ಆ ಕಡೆ ಎಣ್ಣೆ ರೇಟ್ನು ಏರ್ಸಿ ಹುಡುಗರು ಮನೆ ಹಾಳು ಮಾಡವಿ. ಇಂಥ ಅನ್ಯಾಯ ಕೇಳರ್ ಯಾರು ಇಲ್ವೇನ್ಲೇ? ಅನ್ಯಾಯ ಕೇಳಕ್ಕೆ ಯಾರು ಇಲ್ಲ ಕಣೆ. ಬಿಜೆಪಿ ಒಂದಷ್ಟು ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿರವು, ಆದ್ರೆ ಹತ್ರದಲ್ಲಿ ಎಲೆಕ್ಷನ್ ಇಲ್ಲ, ಅದಕ್ಕೆ ಅವೇ ಬಾಯ್ ಬಿಡೋದಿಲ್ಲ. ಅಲ್ಲಿಗೆ ಜನಗಳ ಕಷ್ಟ ಯಾವನಿಗೂ ಬೇಡ ಅನ್ನೋದು ಪ್ರೂವ್ ಆಯ್ತು ಕಂಬುಡ್ಲೆ. ತೆರಿಗೆ ಶಿವನಿ ಶಂಭುಲಿಂಗ.